ನಮಸ್ಕಾರ. ಇದನ್ನು ನಾವು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಸಹಾಯಕ ಸೇನಾ ಪದ್ಧತಿ ಕುರಿತು ಚರ್ಚೆ ಮಾಡೋಣ. ಹಿಂದಿನ ಕ್ಲಾಸಲ್ಲಿ ಸಹಾಯಕ ಸೇನಾ ಪದ್ಧತಿಯ ಹಿನ್ನೆಲೆ ಬಗ್ಗೆ ಮತ್ತು ಅದರ ಷರತ್ತುಗಳ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ. ವಿಶೇಷವಾಗಿ ಸಹಾಯಕ ಸೇನಾ ಪದ್ಧತಿಯನ್ನು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ತನ್ನ ಆಡಳಿತಾವಧಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗಾಗಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಪ್ರಮುಖವಾಗಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣಾಕಾಂಕ್ಷಿ ಆಗಿರತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ದೇಶೀಯ ಸಂಸ್ಥಾನಗಳ ರಾಜರುಗಳನ್ನು ಬ್ರಿಟಿಷರ ಆಧಿಪತ್ಯಕ್ಕೊಳಪಡಿಸಿ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನು ಹತ್ತಿಕ್ಕಲು ಈ ಒಂದು ನೀತಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾರು ಈ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಕೊಳ್ತಾರೋ ಅವರು ಸಂಪೂರ್ಣವಾಗಿ ಬ್ರಿಟಿಷರ ರಕ್ಷಣೆಯಲ್ಲಿ ಅವರ ಅಧೀನಕ್ಕೆ ಒಳಪಡ್ತಕ್ಕಂಥದ್ದು, ತಮ್ಮ ಸೇನೆಯನ್ನು ವಿಸರ್ಜಿಸಿ ಅವರ ಅಧೀನದಲ್ಲಿರ್ತಕ್ಕಂಥದ್ದು, ಆ ಸೇನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸ್ತಕ್ಕಂಥದ್ದು ಮತ್ತು ಭಾಗಶಃ ಆಂತರಿಕವಾಗಿ ಕೂಡ ತಮ್ಮ ಸ್ವಾತಂತ್ರ್ಯವನ್ನು ಅವರು ಕಳೆದುಕೊಳ್ತಕ್ಕಂಥದ್ದನ್ನು ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಈ ದಿನ ಮುಖ್ಯವಾಗಿ ಈ ಸಹಾಯಕ ಸೇನಾ ಪದ್ಧತಿಯ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಮತ್ತು ಈ ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಯಾವುವು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಇವತ್ತು ಚರ್ಚೆ ಮಾಡೋಣ. ವಿಶೇಷವಾಗಿ ಈ ಸಹಾಯಕ ಸೇನಾ ಪದ್ಧತಿ ಒಳಪಟ್ಟಿರ್ತಕ್ಕಂಥ ದೇಶೀಯ ರಾಜರುಗಳು ತಮ್ಮ ಎಲ್ಲ ಸೇನೆಯನ್ನು ವಿಸರ್ಜನೆಗೊಳಿಸಿ ವಿಶೇಷವಾಗಿ ಲಕ್ಷಾಂತರ ಜನ ಭಾರತೀಯರು ನಿರುದ್ಯೋಗಿಗಳಾಗಲು ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿವಿಧ ದೇಶೀಯ ಸಂಸ್ಥಾನಗಳು ಸುಮಾರು 650ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಿದ್ದಂಥ ಈ ಸೈನಿಕರು ನಿರುದ್ಯೋಗಿಗಳಾಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ವೆನ್ ದ ನೇಟಿವ್ ರೂಲರ್ಸ್ ಹೂ ಸೈನ್ಡ್ ದ ಸಬ್ಸಿಡರಿ ಅಲಯನ್ಸ್ ದೇ disband their military forces. Already they vacate the military forces. They are completely depended the British army. That's why the native army was abolished. That resulted the creation of the unemployment problems. Almost all these soldiers become unemployed. That is the one of the adverse effects of the Indians. The second one, ಭಾರತದ ಅನೇಕ ರಾಜ್ಯಗಳು ಅಥವಾ ದೇಶೀಯ ರಾಜರುಗಳು ತಮ್ಮ ಸ್ವತಂತ್ರವನ್ನು ಕ್ರಮೇಣವಾಗಿ ಅಥವಾ ನಿಧಾನವಾಗಿ ಕಳೆದುಕೊಂಡಿರ್ತಕ್ಕಂಥದ್ದು, ಆಂತರಿಕ ಸ್ವತಂತ್ರವನ್ನು ಕೂಡ ಅವರು ಕಳೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಬಹುಪಾಲು ದೇಶೀಯ ರಾಜರುಗಳು ಸಂಪೂರ್ಣವಾಗಿ ಬ್ರಿಟಿಷರ ಅಧೀನಕ್ಕೆ ಒಳಪಡುವುದರ ಮೂಲಕ ಅವರ ಕೈಗೊಂಬೆಗಳಾಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮೆನಿ ಇಂಡಿಯನ್ princely states lost their independence and slowly most part of India were coming under the control. ತಮ್ಮ ಸ್ವತಂತ್ರವನ್ನು ಕಳೆದುಕೊಳ್ಳೋದ್ರ ಜೊತೆಗೆ ಭಾರತದ ಬಹುಪಾಲು ಪ್ರಾಂತ್ಯಗಳು ಬ್ರಿಟಿಷರ ಆಧಿಪತ್ಯಕ್ಕೂ ಕೂಡ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೇನೇ ಈ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಸೇನಾ ವೆಚ್ಚವನ್ನು ಭರಿಸಬೇಕಾಗಿದ್ದರಿಂದ ಸೇನಾ ವೆಚ್ಚ ದಿನೇ ದಿನೇ ಮಿತಿ ಮೀರಲು ಆರಂಭಿಸಿ ಆರ್ಥಿಕವಾಗಿ ದಿವಾಳಿಯ ಹಂತವನ್ನು ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾರು ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡು ಆ ಸೈನಿಕ ವೆಚ್ಚವನ್ನು ಭರಿಸ್ತಾ ಇದ್ದರು, ದಿನೇ ದಿನೇ ಸೈನಿಕ ವೆಚ್ಚ ಹೆಚ್ಚಾದಂತೆ ಆ ಸೈನಿಕ ವೆಚ್ಚವನ್ನು ಭರಿಸಲಾಗದೆ ದೇಶೀಯ ಸಂಸ್ಥಾನಗಳು ಆರ್ಥಿಕವಾಗಿ ದಿವಾಳಿಯ ಹಂತವನ್ನು ತಲುಪಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಒಂದು ಕಡೆ ಬ್ರಿಟಿಷರ ಕೈಗೊಂಬೆಗಳಾಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ತಮ್ಮ ಆರ್ಥಿಕ ಸ್ವತಂತ್ರವನ್ನು ಕೂಡ ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಮೆನಿ ಇಂಡಿಯನ್ ಸ್ಟೇಟ್ಸ್ ಆರ್ ದ ಇಂಡಿಯನ್ ನೇಟಿವ್ ರೂಲರ್ಸ್ were economically bankrupts due to the over military expense, because those who signed the subsidiary alliance, they kept the British army for their protection or for their protection of their territories. In the meanwhile, the native rulers should pay a military expense of the British army, but this expense was too much. As a result, they could not able to bear that much of the money. That caused for the economic bankruptcy of the native rulers. ಇದರ ಜೊತೆಗೆ ಮುಖ್ಯವಾಗಿ ಏನು ದೇಶೀಯ ರಾಜರುಗಳ ಆಸ್ಥಾನದಲ್ಲಿ
ರೆಸಿಡೆಂಟ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತೋ, ಈ ರೆಸಿಡೆಂಟ್ ಎಂಬ ಬ್ರಿಟಿಷ್ ಅಧಿಕಾರಿಯ ಮಧ್ಯಪ್ರವೇಶ ಆಡಳಿತದಲ್ಲಿ ಮೂಗು ತೋರಿಸ್ತಕ್ಕಂಥದ್ದು ಅತಿಯಾಗಿದ್ದರಿಂದ ಸಹಜವಾಗಿ ದೇಶೀಯ ರಾಜರುಗಳು ಕೂಡ ಆಂತರಿಕವಾಗಿ ತಮ್ಮ ಸ್ವತಂತ್ರವನ್ನು ಕಳ್ಕೊಂಡಿರ್ತಕ್ಕಂಥ ಟೂ ಮಚ್ ಇಂಟರ್ವೆನ್ಷನ್ ಆಫ್ ದಿ ರೆಸಿಡೆಂಟ್ ಇನ್ ಅಡ್ಮಿನಿಸ್ಟ್ರೇಷನ್. ಅಂದರೆ ದೇಶೀಯ ರಾಜರುಗಳು ಕೇವಲ ನೆಪಮಾತ್ರಕ್ಕೆ ಅಧಿಕಾರದಲ್ಲಿದ್ದು ಆಡಳಿತದ ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಈ ರೆಸಿಡೆಂಟ್ ಎಂಬ ಅಧಿಕಾರಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಕೂಡ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪರಿಣಾಮ ಅಂತೇಳಿ ನಾವಲ್ಲಿ ಗುರುತಿಸ್ತಾ ಹೋಗ್ತೀವಿ. ನೆಕ್ಸ್ಟು, ಇಟ್ ಮೇಡ್ ನೇಟಿವ್ ರೂಲರ್ಸ್ ಬಿಕಮ್ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷ್. ಈ ಸೇನಾ ವೆಚ್ಚವನ್ನು ಭರಿಸಲಾಗದ ಆರ್ಥಿಕ ದಿವಾಳಿ ಇರ್ಬೋದು, ಸ್ವತಂತ್ರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಇರ್ಬೋದು, ಮತ್ತು ರೆಸಿಡೆಂಟ್ ಆಡಳಿತದಲ್ಲಿ ಮೂಗು ತೋರಿಸ್ತಕ್ಕಂಥದ್ದು ಅಥವಾ ಅತಿಯಾಗಿ ಭಾಗಿಯಾಗ್ತಕ್ಕಂಥದ್ದು ದೇಶೀಯ ರಾಜರುಗಳನ್ನು ಬ್ರಿಟಿಷರ ಗುಲಾಮರನ್ನಾಗಿ ಅಥವಾ ಕೈಗೊಂಬೆಗಳನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ, ಅಥವಾ ರಬ್ಬರ್ ಸ್ಟಾಂಪ್ಗಳನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ದ ನೇಟಿವ್ ರೂಲರ್ಸ್ ಹೂ ಲಾಸ್ಟ್ ದೇರ್ ಲಿಬರ್ಟಿ, ಈಚ್ ಆ್ಯಂಡ್ ಎವ್ರಿ ಡಿಸಿಷನ್ಸ್ ವರ್ ಟು ಬಿ directed by the resident or the British Governor General. That's why they become a puppets in the hands of the British. Next, the company had a large army without any expenditure. ಅನೇಕ ದೇಶೀಯ ಸಂಸ್ಥಾನಗಳ ರಾಜರುಗಳು ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡು ಸೇನಾ ವೆಚ್ಚವನ್ನು ಭರಿಸಲಾರಂಭಿಸಿದ್ದರಿಂದ ಬ್ರಿಟಿಷರು ಯಾವುದೇ ಸೈನಿಕ ವೆಚ್ಚವಿಲ್ಲದೆ, ಆರ್ಥಿಕ ನಷ್ಟವಿಲ್ಲದೆ ತಮ್ಮ ನಿಯಂತ್ರಣದಲ್ಲಿ ಒಂದು ಬೃಹತ್ ಸೇನೆಯನ್ನು ಸಂಘಟಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ವೆನ್ ದ ನೇಟಿವ್ ರೂಲರ್ಸ್ ಹೂ ಸೈನ್, ದೇರ್ ಆರ್ ಮೆನಿ ನೇಟಿವ್ ರೂಲರ್ಸ್ ಹೂ ಸೈನ್ ದ ಸಬ್ಸಿಡರಿ ಅಲಯನ್ಸ್ ಆ್ಯಂಡ್ ದೇ ಕುಡ್ ಬೇರ್ ದ ಮಿಲಿಟರಿ ಎಕ್ಸ್ಪೆನ್ಸ್ ಆಫ್ ದಿ ಬ್ರಿಟಿಷ್ ಆರ್ಮಿ. ದ ಬ್ರಿಟಿಷ್ ಹೂ ಕೆಪ್ಟ್ ಎ ಹ್ಯೂಜ್ ಆರ್ಮಿ ಆರ್ ಎ ಲಾರ್ಜ್ ಮಿಲಿಟರಿ ಫೋರ್ಸಸ್ ವಿತೌಟ್ ಎನಿ ಮಿಲಿಟರಿ ಎಕ್ಸ್ಪೆಂಡಿಚರ್. ದಟ್ ವಾಸ್ ದಿ another adverse effects of Indians as well as the benefits of the Britishers. It reduced French influence in India. ಲಾರ್ಡ್ ವೆಲ್ಲಸ್ಲಿಯ ಮುಖ್ಯ ಉದ್ದೇಶ ಭಾರತದಲ್ಲಿ ಫ್ರೆಂಚರ ಪ್ರಭಾವವನ್ನು ತಗ್ಗಿಸ್ತಕ್ಕಂಥದ್ದು. ಹಾಗಾಗಿ ದೇಶೀಯ ಸಂಸ್ಥಾನಗಳ ರಾಜರುಗಳು ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡು ಫ್ರೆಂಚ್ ಅಧಿಕಾರಿಗಳನ್ನು ತಮ್ಮ ಆಸ್ಥಾನದಿಂದ ಹೊರಹಾಕೋದ್ರ ಮೂಲಕ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ಗಣನೀಯವಾಗಿ ತಗ್ಗಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಕಂಪನಿ ಆಕ್ಯುಪೈಡ್ ಸ್ಟ್ರಾಟಜಿಕ್ ಪ್ಲೇಸಸ್ ವೆನ್ ದೇ ಫೇಲ್ ಟು ಪೇಡ್ ಮಿಲಿಟರಿ ಎಕ್ಸ್ಪೆನ್ಸ್. ನೆಕ್ಸ್ಟು, ದೇಶೀಯ ರಾಜರುಗಳು ಸೇನಾ ವೆಚ್ಚವನ್ನು ಭರಿಸಲಾಗದೇ ಇದ್ದಂಥ ಸಂದರ್ಭದಲ್ಲಿ ಆ ಸೇನಾ ವೆಚ್ಚವನ್ನು ತುಂಬಿಕೊಳ್ಳಲು ದೇಶೀಯ ರಾಜರುಗಳ ಭೂಪ್ರದೇಶಗಳನ್ನು ಬ್ರಿಟಿಷರು ಆಕ್ರಮಿಸಿಕೊಳ್ಳಲು ಆರಂಭಿಸಿದ್ದರಿಂದ ಅಥವಾ ವಶಪಡಿಸಿಕೊಳ್ಳಲು ಆರಂಭಿಸಿದ್ದರಿಂದ ಬ್ರಿಟಿಷರು ಆಯಕಟ್ಟಿನ ನೆಲೆಗಳನ್ನು, ಅಂದರೆ ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಹಾಗೂ ರಾಜಕೀಯ ವ್ಯವಹಾರಗಳಿಗೆ ಅವಶ್ಯಕವಾಗತಕ್ಕಂಥ ಆಯಕಟ್ಟಿನ ನೆಲೆಗಳನ್ನು ಬ್ರಿಟಿಷರು ದೇಶೀಯ ಸಂಸ್ಥಾನಗಳ ರಾಜರುಗಳಿಂದ ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದು ಕ್ರಮೇಣವಾಗಿ ಭಾರತದ ಭೂಪ್ರದೇಶದ ಮೇಲೆ ಬ್ರಿಟಿಷ್ ಆಧಿಪತ್ಯದ ವಿಸ್ತರಣೆಗೆ ಅಥವಾ ಬ್ರಿಟಿಷ್ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಟು ದೇಶೀಯ ಸಂಸ್ಥಾನದ ರಾಜರುಗಳು ತಮ್ಮ ನಾಡಿನಲ್ಲಿಯೇ ತಮ್ಮ ಅಧಿಕಾರವನ್ನು ಕಳೆದುಕೊಂಡು, ತಮ್ಮ ಭೂಮಿಯನ್ನು ಕಳೆದುಕೊಂಡು ಅವರ ಕೈಗೊಂಬೆಗಳಾಗಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ದುಸ್ಥಿತಿ ಈ ಸಹಾಯಕ ಸೇನಾ ಪದ್ಧತಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ ಇಟ್ ರೆಡ್ಯೂಸ್ಡ್ ದ ಹೀರೋಯಿಕ್ ಡೀಡ್ಸ್ ಆಫ್ ನೇಟಿವ್ ರೂಲರ್ಸ್. ದೇಶೀಯ ರಾಜರುಗಳು ತಮ್ಮ ರಕ್ಷಣೆಗೆ, ತಮ್ಮ ರಾಜ್ಯದ ರಕ್ಷಣೆಗೆ ಬ್ರಿಟಿಷರನ್ನು ಅವಲಂಬಿಸಿದ್ದರಿಂದ, ಬ್ರಿಟಿಷ್ ಸೇನೆಯಿಂದ ಅವಲಂಬಿಸಿದ್ದರಿಂದ ಮತ್ತು ಇವರ ಬಾಹ್ಯ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಬ್ರಿಟಿಷರು ವಹಿಸಿಕೊಂಡಿದ್ದರಿಂದ ಸಹಜವಾಗಿ ದೇಶೀಯ ರಾಜರುಗಳಲ್ಲಿ ಈ ನಾಯಕತ್ವದ ಗುಣಗಳು ಅಥವಾ ಈ ಶೌರ್ಯ ಮತ್ತು ಸಾಹಸಗಳು ಕುಂದಲು ಆರಂಭಿಸಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಕೇವಲ ಇವರು ಮಾತ್ರಕ್ಕೆ ಅಧಿಪತಿಗಳಾಗಿ ಆಸ್ಥಾನದಲ್ಲಿ ಭೋಗ ಜೀವನದಲ್ಲಿ, ವಿಲಾಸಿ ಜೀವನದಲ್ಲಿ ತೊಡಗಿಕೊಳ್ಳೋದ್ರ ಮೂಲಕ ಸೈನಿಕವಾಗಿ ದುರ್ಬಲರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಪರೋಕ್ಷವಾಗಿ ಮುಂದೆ 1857ರ ದಂಗೆ ಸಂದರ್ಭದಲ್ಲಿರ್ಬೋದು ಅಥವಾ ಆನಂತರದ ನಡೆದಿರ್ತಕ್ಕಂಥ ಕೆಲವೊಂದು ಹೋರಾಟಗಳಲ್ಲಿ ಭಾರತೀಯರ ವೈಫಲ್ಯತೆಗೆ ಇದು ಕಾರಣವಾಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೇವೆ.
ವಿಶೇಷವಾಗಿ ಬ್ರಿಟಿಷ್ ವಿಸ್ತರಣೆ ಅಥವಾ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಸಹಾಯಕ ಸೇನಾ ಪದ್ಧತಿ ಒಂದು ಪ್ರಮುಖ ಸಾಧನವಾಗಿ ದೇಶೀಯ ರಾಜರುಗಳನ್ನು ಪರೋಕ್ಷವಾಗಿ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಡಿಸುವುದರ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಇದು ಅವಕಾಶವನ್ನು ಕಲ್ಪಿಸಿಕೊಟ್ಟು ದೇಶೀಯ ರಾಜರುಗಳು ಕ್ರಮೇಣವಾಗಿ ತಮ್ಮೆಲ್ಲ ಅಧಿಕಾರವನ್ನು ಕಳೆದುಕೊಂಡು ಬ್ರಿಟಿಷರ ಅಧೀನಕ್ಕೆ ಒಳಪಡ್ತಕ್ಕಂಥದ್ದನ್ನು ನಾವು ಈ ಸಹಾಯಕ ಸೇನಾ ಪದ್ಧತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. Next we shall discuss about the Indian states entered into the subsidiary alliance. Who are the native rulers who accepted the subsidiary alliance? ವಿಶೇಷವಾಗಿ the Hyderabad was the first princely states who signed the subsidiary alliance in 1798. ಮೊಟ್ಟಮೊದಲ ಬಾರಿಗೆ ಈ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥ ಮೊದಲ ದೇಶೀಯ ಸಂಸ್ಥಾನ ಅಂದರೆ ಹೈದರಾಬಾದ್ ಅಂತ ಹೇಳ್ತೀವಿ. ಹೈದರಾಬಾದಿನ ನಿಜಾಮ ಮರಾಠರ ದಾಳಿಯಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ, ಹಾಗೆಯೇ ದಕ್ಷಿಣದಲ್ಲಿ ಟಿಪ್ಪು ಕೂಡ ಪ್ರಾಬಲ್ಯವನ್ನು ಹೊಂದಿದ್ದರಿಂದ ಇವರ ಆಕ್ರಮಣಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮತ್ತು ತನ್ನ ರಾಜ್ಯವನ್ನು ಮರಾಠರು ಮತ್ತು ಟಿಪ್ಪುವಿನ ಮೈಸೂರಿನ ಸರ್ವಾಧಿಕಾರಿಗಳ ಆಕ್ರಮಣದಿಂದ ರಕ್ಷಿಸಿಕೊಳ್ಳಲು ಬ್ರಿಟಿಷರ ಆಶ್ರಯವನ್ನು ಕೋರಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಮರಾಠರು, ಹೈದರಾಬಾದ್ ನಿಜಾಮ ಮತ್ತು ಮೈಸೂರಿನ ಸರ್ವಾಧಿಕಾರಿ ಹೈದರ್ ಅಲಿ ಮತ್ತು ಟಿಪ್ಪು ಇವರ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ದುರ್ಬಲನಾಗಿರತಕ್ಕಂಥ ಹೈದರಾಬಾದಿನ ನಿಜಾಮ ಮರಾಠರ ದಾಳಿಯಿಂದ ಮತ್ತು ಟಿಪ್ಪುವಿನ ಆಕ್ರಮಣಗಳಿಂದ ತಪ್ಪಿಸಿಕೊಳ್ಳಲು ಬ್ರಿಟಿಷರ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡು 1798ರಲ್ಲಿ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ದ ನಿಜಾಮ ಹೈದರಾಬಾದ್ he signed the subsidiary alliance in 1798. Actually, in South India, the Nizam of Hyderabad, the Marathas and the dictators of Mysore, like Hyder Ali and Tippu, who fought against themselves. They became rivalries. Both of these three wanted to extend their territories. That made a crisis among these three princely states. The meanwhile, the Nizam of Hyderabad wanted to rescue his territories from the military attacks of the Marathas and the dictators of Mysore. That's why he accepted or he signed the subsidiary alliance of British or Lord Wellesley. When the Nizam of Hyderabad who signed this, he lost his liberty because he was not a able ruler. The British also holding their supremacy over the Nizam of the Hyderabad. The second one, the Mysore. After the death of Tipu Sultan in the Battle of 4th Anglo-Mysore War, the Mysore was kept into the hands of Wadeyars of Mysore. The Mummadi Krishnaraj Wadaya came into the power. He became a child. He could not able to rule independently. That's why after the end of 4th Anglo-Mysore War or the death of Tipu Sultan, the Wadeyars of Mysore also who make a secret treaty with the British during the Anglo-Mysore Wars. Even after the end of this war, they accepted the subsidiary alliance and kept the British force for the protection of the Mysore or Mysore kingdom or the security of the territories of Wadeyars of Mysore. That's also one of the second major princely states who signed the subsidiary alliance. The third one, Tanjore. ತಂಜಾವೂರಿನ ನವಾಬ ಕೂಡ 1799ರಲ್ಲಿ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಮೈಸೂರು ಟಿಪ್ಪು ಸುಲ್ತಾನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದ ನಂತರದಲ್ಲಿ ಮೈಸೂರಿನ ಒಡೆಯರು ಅಥವಾ ಒಡೆಯರ ವಂಶಸ್ಥರು ದಿವಾನ್ ಪೂರ್ಣಯ್ಯನವರ ನಾಯಕತ್ವದಲ್ಲಿ ಈ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡು ಮೈಸೂರು ರಾಜ್ಯದ ರಕ್ಷಣೆಯ ಹೊಣೆಗಾರಿಕೆಯನ್ನು ಬ್ರಿಟಿಷರಿಗೆ ಒಪ್ಪಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ 1799ರಲ್ಲಿ ತಾಂಜೂರಿನ ನವಾಬ ಕೂಡ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ಅನಂತರದಲ್ಲಿ
ಔಧ್ನ ನವಾಬ ಕೂಡ 1801ರಲ್ಲಿ ಇದು ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತೀವಿ. ಇಲ್ಲಿಯೂ ಕೂಡ ಅಷ್ಟೇ ಮರಾಠರ ಆಕ್ರಮಣಗಳನ್ನು ತಪ್ಪಿಸಿಕೊಳ್ಳುವುದು ಇವನ ಉದ್ದೇಶವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಮರಾಠರ ಪ್ರಾಬಲ್ಯವನ್ನು ಹತ್ತಿಕ್ಕಲು ಈ ಮರಾಠ ನಾಯಕರುಗಳಲ್ಲಿ ಸಂಘರ್ಷಗಳು ಪ್ರಾರಂಭವಾಗಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ 5 ಮರಾಠ ನಾಯಕರುಗಳು, ಪೇಶ್ವೆ, ಅನಂತರದಲ್ಲಿ ಭೋಂಸ್ಲೆ, ಹೋಳ್ಕರ್, ಗಾಯಕ್ವಾಡ್, ಇವರ ನಡುವೆ ಮರಾಠರ ಅಧಿಪತ್ಯದ ಮೇಲಿನ ಪ್ರಭುತ್ವಕ್ಕಾಗಿ ಸಂಘರ್ಷಗಳು ಪ್ರಾರಂಭವಾದಂಥ ಸಂದರ್ಭದಲ್ಲಿ ಈ ಮರಾಠ ನಾಯಕರುಗಳನ್ನು ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಪತನಗೊಳಿಸಿರ್ತಕ್ಕಂಥ ಬ್ರಿಟಿಷರು ಅಥವಾ ಪೇಶ್ವೆಯ ಮೇಲೆ ಆಕ್ರಮಣ ಮಾಡಲು ಮುಂದಾಗಿದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಮರಾಠ ಪೇಶ್ವೆ ಈ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಪೇಶ್ವೆ ಮರಾಠ ಇತರ ನಾಯಕರುಗಳಿಂದ ರಕ್ಷಣೆಯನ್ನು ಪಡೆಯಲು ಬ್ರಿಟಿಷರ ಆಶ್ರಯವನ್ನು ಕೋರಿ 1802ರಲ್ಲಿ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಇನ್ನೊಬ್ಬ ಮರಾಠ ನಾಯಕನಾಗಿರ್ತಕ್ಕಂಥ ಗ್ವಾಲಿಯರ್ನ ಸಿಂಧಿಯಾ, ಇವನು ಕೂಡ ಈ ಸಹಾಯಕ ಸೇನಾ ಪದ್ಧತಿಗೆ 1803ರಲ್ಲಿ ಬ್ರಿಟಿಷರಿಂದ ಸೋತು ಸಹಿ ಹಾಕಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ಗಾಯಕ್ವಾಡ್, 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋತಿರ್ತಕ್ಕಂಥ ಈ ಗಾಯಕ್ವಾಡ್ ಕೂಡ ಸಹಾಯಕ ಸೇನಾ ಪದ್ಧತಿಯನ್ನು 1803ರಲ್ಲಿ ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಏನು ಭಾರತದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಮರಾಠ ನಾಯಕರುಗಳಲ್ಲಿ ಪ್ರಮುಖವಾಗಿ 4 ಈ ಒಂದು ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಗ್ವಾಲಿಯರ್ನ ಸಿಂಧೆ ಇರ್ಬೋದು, ಬರೋಡಾದ ಗಾಯಕ್ವಾಡ್ ಇರ್ಬೋದು, ಆಮೇಲೆ ಪೂನಾದ ಪೇಶ್ವೆ ಕೂಡ ಈ ಒಂದು ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿಕೊಂಡು ತಮ್ಮ ರಾಜ್ಯದ ರಕ್ಷಣೆಯ ಹೊಣೆಗಾರಿಕೆಯನ್ನು ಬ್ರಿಟಿಷರಿಗೆ ವಹಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಇದು ಮುಂದೆ ಆ ನಂತರದಲ್ಲೂ ಕೂಡ ಸಹಾಯಕ ಸೇನಾ ಪದ್ಧತಿಯ ಮೂಲಕ ಅನೇಕ ರಜಪೂತರನ್ನು ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡಿಸಲು ಆ ನಂತರದ್ದು ಲಾರ್ಡ್ ವೆಲ್ಲಸ್ಲಿಯ ಉತ್ತರಾಧಿಕಾರಿಗಳು ಕೂಡ ಇದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ವಿಶೇಷವಾಗಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಅಥವಾ ಆಧಿಪತ್ಯದ ವಿಸ್ತರಣೆಯಲ್ಲಿ ಲಾರ್ಡ್ ವೆಲ್ಲಸ್ಲಿಯ ಈ ಸೇನಾ ನೀತಿ ಅತ್ಯಂತ ಸಮರ್ಪಕವಾಗಿ ಅಥವಾ ಯಶಸ್ವಿಯಾಗಿ ಬಳಕೆಯಾಗಿ ಬ್ರಿಟಿಷ್ ಆಧಿಪತ್ಯದ ವಿಸ್ತರಣೆಗೆ ಒಂದು ಪ್ರಬಲ ಅಸ್ತ್ರವಾಗಿ ಬ್ರಿಟಿಷರು ಇದನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದರ ವಿಶೇಷತೆ ಅಂತೇಳಿ ನಾವು ಮುಖ್ಯವಾಗಿ ಗುರುತಿಸ್ತೀವಿ.